ಅಥವಾ ಸ್ಮಾರಕಗಳನ್ನು ನಿರ್ಮಿಸಿದ ನಂತರ ಕದಂಬ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳು ಯಾವ್ಯಾವ ಈ ಶೈಲಿಯಲ್ಲಿ ನಿರ್ಮಾಣ ಆಗ್ಯಾವ ಅಂತ ನೋಡಿದಾಗ ಬನವಾಸಿಯ ನೋಡಿ, ಬನವಾಸಿಯ ಮಧುಕೇಶ್ವರ ದೇವಾಲಯ, ಮಧುಕೇಶ್ವರ ದೇವಾಲಯ, ತಾಳಗುಂದದ ಪ್ರಣವೇಶ್ವರ ದೇವಾಲಯ, ಯಾವೇಶ್ವರ ದೇವಾಲಯ, ಪ್ರಣವೇಶ್ವರ ದೇವಾಲಯ, ಗುಡ್ನಾಪುರದ ಮನ್ಮಥ ದೇವಾಲಯ, ನೆಕ್ಸ್ಟ್ ಗೋವಿಂದಹಳ್ಳಿಯ ಗೋಕರ್ಣದ ದ್ವಿಭಾವು ಗಣಪತಿ ದೇವಾಲಯ, ಯಾವ್ಯಾವು ದ್ವಿಭಾವು ಗಣಪತಿ ದೇವಾಲಯ. ನೆಕ್ಸ್ಟ್ ಚಿತ್ರದುರ್ಗದ ಶಿವ ದೇವಾಲಯ, ಯಾವ ದೇವಾಲಯ? ಶಿವ ದೇವಾಲಯ. ನೆಕ್ಸ್ಟ್ ಹಲಸಿಯ ಕಲ್ಲೇಶ್ವರ ದೇವಾಲಯ, ಕಲ್ಲೇಶ್ವರ ದೇವಾಲಯ. ಮತ್ತು ಇನ್ನೊಂದು ಲಕ್ಷ್ಮೀ ನಾಗಮೂರ್ತಿ, ಯಾವ ನಾಗಮೂರ್ತಿ? ಲಕ್ಷ್ಮೀ ನಾಗಮೂರ್ತಿ. ಗೋವಾದ ನೋಡ್ರಿ, ಗೋವಾದ ಭೈರವ ಮೂರ್ತಿ, ಯಾವ ಮೂರ್ತಿ? ಭೈರವ ಮೂರ್ತಿ. ನೆಕ್ಸ್ಟ್ ಶಿವಮೊಗ್ಗದ ಲಕ್ಷ್ಮೀ ಮೂರ್ತಿ, ಯಾವ ಮೂರ್ತಿ? ಲಕ್ಷ್ಮೀ ಮೂರ್ತಿ ಅಂತೇಳಿ ಈ ರೀತಿ ಏನ್ ಮಾಡ್ತಾರ ಅಂದ್ರೆ ಇವರು ದೇವಾಲಯಗಳನ್ನ ನಿರ್ಮಿಸ್ತಾರ. ಯಾರು ಅಂದ್ರೆ ಕದಂಬರು ಅಂತೇಳಿ. ಯಾವ ಶೈಲಿಯಲ್ಲಿ ನಿರ್ಮಿಸ್ತಾರ ಅಂದ್ರ ಕದಂಬ ಶೈಲಿಯಲ್ಲಿ. ಅದಕ್ಕಾಗಿ ಇವರು ಏನಂತ ಕರೀತಾರ ಅಂದ್ರೆ ಕರ್ನಾಟಕದ ವಾಸ್ತುಶಿಲ್ಪ ಶೈಲಿಯ ಮೂಲ ಕರ್ತೃಗಳು. ಮೂಲ ಅಂದ್ರ ಮೊದಲ ಯಾರು ನಿರ್ಮಿಸ್ತಾರ ಅಂದ್ರ ಇದೇ ಕದಂಬರು. ಸರ್, ಕದಂಬ ಶೈಲಿಯ ಲಕ್ಷಣಗಳನ್ನ ಒಂದು ಸಿಂಪಲ್ ಆಗಿ ಹೇಳಿಬಿಡ್ತೀನಿ. ಹಾಗಾದ್ರೆ ದೇವಾಲಯ ಯಾವ ರೀತಿ ಕಟ್ಟಿರಬೇಕು ಅಂದ್ರೆ